ನಮಸ್ತೆ ವಣಕಂ ನಮಸ್ಕಾರ ಡಾರ್ಲಿಂಗ್ಸ್. ಏನಿದು ಇಲ್ಲಿ ಬಂದಿದ್ದೀನಿ ಅಂತ ನೋಡ್ತಿದ್ದೀರಾ? ನೀವೇ ನೋಡಿ ಇಲ್ಲೇನಕ್ಕೆ ಬಂದಿದೆ ಅಂದ್ರೆ ನನ್ಗೂ ಗೊತ್ತಿಲ್ಲ ಅಂತ ಹೇಳಕ್ಕಾಗತ್ತಾ? ನೀವು ಇಷ್ಟು ದಿನ 3 ಕಾಶಿ ವ್ಲಾಗ್ ನೋಡಿರ್ಬೋದು, ಅದಂತೂ ನೋಡಿ ತುಂಬಾ ಬೇಜಾರಾಗಿ ಹೋಗಿರುತ್ತೆ. ಇವಾಗ ನಾನು ಏನಾದ್ರು ಹೊಸದಾಗಿ ಟ್ರೈ ಮಾಡೋಣ ಅಂತ ಇವಾಗ ಈ ವ್ಲಾಗ್ ತರ್ತಿದ್ದೀನಿ. ಇಲ್ಲೇನಂದ್ರೆ ಒಂದು ಹೊಸ ಕಂಟೆಂಟ್, ನಾನು ಮಲ್ಟಿ ಕಂಟೆಂಟ್ ಅಂತ ಹೇಳಿದಾರ, ಇವಾಗ ಹೊಸ ಕಂಟೆಂಟ್ ಬರುತ್ತೆ ನಿಮ್ ಮುಂದೆ. ಇವಾಗ ಈ ಕಂಟೆಂಟ್ ಅಲ್ಲಿ ಏನಂದ್ರೆ ಒಂದು 0 ರೂಪೀಸ್ ಚಾಲೆಂಜ್, ಅದು 24 hours ನಲ್ಲಿ. ಅದೇನಂತ ಹೇಳಿದ್ರೆ ನಿಮ್ಗೆ ರೂಲ್ಸ್ ರೆಗ್ಯುಲೇಷನ್ಸ್ ಮುಂದೆ ಕೇಳ್ತೀನಿ ನೋಡಿ. ಹಂಗೆ ಏನಿದು ಟೈಮ್ ನ ನೋಡ್ತಿದ್ದೀನಿ ಅನ್ಕೊಂಡಿದೀರಾ? ಈ ಟೈಮೇ ಈ ಟಾಸ್ಕ್ ಮೇನ್ ಚಾಲೆಂಜ್. ಇವಾಗ ಈ ಚಾಲೆಂಜ್ ಹೆಂಗಂದ್ರೆ 0 ರೂಪೀಸ್ ಅಲ್ಲಿ ನೀವು ಈ ಚಾಲೆಂಜ್ ಕಂಪ್ಲೀಟ್ ಮಾಡ್ಬೇಕು, ಅದು 24 hours ಅಲ್ಲಿ. ಇವಾಗ ಟೈಮ್ ಬಂದು 10:15 ಆಗಿದೆ. ನೆಕ್ಸ್ಟ್ 10:15ಗೆ ಈ ಚಾಲೆಂಜ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಬನ್ನಿ ಡಾರ್ಲಿಂಗ್ಸ್, ಹೋಗೋಣ. ಬನ್ನಿ ಬನ್ನಿ. ಅಣ್ಣ ಬಂದ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವನೇ ನೋಡಿ ಮೋಹನ್. ಇವಾಗ ನನ್ನ ಜೊತೆ ಮೋಹನ್ ಮತ್ತೆ ದರ್ಶನ್ ಅಂತ ಇರ್ತಾರೆ ನೋಡಿ ಡಾರ್ಲಿಂಗ್ಸ್. ನಾನು ನಿಮ್ಗೆ ಮುಂಚೆ ಚಾಲೆಂಜ್ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವಾಗ ಏನಂದ್ರೆ ಅದು ರೂಲ್ಸ್ ಐತಿ ಕೇಳಿ. ರೂಲ್ ನಂಬರ್ ಒನ್ ಏನಂದ್ರೆ ನಾನು ಎಲ್ಲೂ ಫ್ರೀಯಾಗಿ ಊಟ ಮಾಡಬಾರ್ದು. ಫ್ರೀಯಾಗಿ ಊಟ ಮಾಡಂಗಿಲ್ಲ, ಮತ್ತೆ ನಾವು ಕೆಲಸ ಮಾಡೇ ಊಟ ಮಾಡಬೇಕು. ಮತ್ತೆ ರೂಲ್ ನಂಬರ್ 2 ಏನಂದ್ರೆ ನನ್ ಜೊತೆ ಇರೋ ಹೆಂಗ್ ಬೇಕಾದ್ರೂ ತಿನ್ಬೋದು. ಇವ್ರಿಬ್ರು ಯಾರು ಗೊತ್ತಾ? ಇರೋ ಊಟ ಉಸ್ಬರಿ ಇದ್ರು ಪರವಾಗಿಲ್ಲ ಇದ್ರು. ಇವನು ತಗೊಳ್ಳೋ ಅಂತಿರೋ ಬಂದ್ ಮೋಹನ್ ಅಂತ, ಇವನು ದರ್ಶನ್. ಇವರಿಬ್ರು ನನ್ ಜೊತೆ ಇರ್ತಾರೆ ಇವತ್ತು ಫುಲ್ 24 hours. ಇದಾದ್ಮೇಲೆ ಇದೇನು ಚಾಲೆಂಜ್ ಅಂದ್ರೆ ಇವ್ರು ಏನ್ ಬೇಕಾದ್ರೂ ತಿನ್ಬೋದು, ಮತ್ತೆ ಏನ್ ಬೇಕಾದ್ರೂ ಕುಡಿಬೋದು, ಎಲ್ ಬೇಕಾದ್ರೂ ಇರ್ಬೋದು, ನನ್ ಜೊತೆ ಇರ್ತಾರೆ. ಆದ್ರೆ ನಂದೇನಂದ್ರೆ ನಾನು ಎಲ್ಲೂ ತಿನ್ನಂಗಿಲ್ಲ. ಮತ್ತೆ ಡಾರ್ಲಿಂಗ್ ಇವಾಗ ಇನ್ನೊಂದೇನಂದ್ರೆ ನನ್ ದೋಸ್ತ ಒಂದು ಬ್ಯಾಗ್ ಹಾಕೊಂಡ್ ಬಂದಿದ್ದಾನೆ. ಆ ಬ್ಯಾಗ್ ಅಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಅದು ಇವತ್ತು ಮತ್ತೆ ಸರ್ವೈವ್ ಆಗುತ್ತೆ, ಅದು ಬಿಟ್ಟರೆ ಏನೂ ಇರಲ್ಲ. ಬರೋ ಇಲ್ಲಿ ಚಲೋ ನೋಡಿ ಈಗ ಹಾಕೊಂಡ್ಬಾರು ನೋಡಿ. ರಾತ್ರಿಗೆ ಚಳಿ ಇರತ್ತಂತ ಬರೀ ಇದೊಂದೇ ಒಂದು ಕುಡ್ಡಿ ತಂದಿದ್ದೀನಿ ಅಷ್ಟೇ. ಇದೊಂದೇ ಬಿಟ್ಟೇನು ಯಾವ್ದು ಇಲ್ಲ ನನ್ನ ಹತ್ರ. ಬ್ಯಾಗ್ ಫುಲ್ ಖಾಲಿ. ಡಾರ್ಲಿಂಗ್ಸ್, ಇವಾಗ ನಾನು ಕೆಲಸ ಮಾಡಕ್ ಹೋಗ್ತಿದ್ದೀನಿ. ಯಾರಿಗೂ ಹೇಳಕ್ ಹೋಗ್ಬೇಡಿ, ನಮ್ಮಿಬ್ರಲ್ಲೇ ಇರ್ಲಿ ಇದಲ್ಲ. ಓಕೆನಾ? ಬನ್ನಿ ಬನ್ನಿ ಪ್ಲೀಸ್, ಯಾರಿಗೂ ಹೇಳ್ಬೇಡಿ. ಹಲೋ ದರ್ಶನ್, ಏನಾ ಜೆರಾಕ್ಸ್ ಅಂಗಡಿ ಏನಾದ್ರು ಕೊಡ್ತಾರಾ? ಈ ಜೆರಾಕ್ಸ್ ಅಂಗಡಿಲ್ಲ, ಅವ್ರಿಗೆ ಕೆಲಸ ಇಲ್ಲ ಎಲ್ಲಿಗೆ ಹೋಗ್ಲಿ ಮತ್ತೆ? ನಡಿ ಹಂಗೆ ಮುಂದೆ ನೋಡೋಣ ಬಾ. ಇಲ್ಲೇ ಎಲ್ಲಾರ ಸಿಗ್ಬೋದು ನೋಡೋಣ ಬಾ. ಅವಾಗಲಿಂದ ಹುಡುಕ್ತಾ ಇನ್ ಸಿಕ್ತಿಲ್ವಲ್ಲೋ ಒಂದಂಗಡಿ. ಏನ್ ಮಾಡಕ್ಕಾಗಲ್ಲ, ಇವತ್ತು ಬಂದಿದ್ಯಾ ಅಂತಾನೆ ನಿನ್ಗೆ ಏನು ಸಿಕ್ಕಿಲ್ಲ. ಇವ್ರ ಹಿಂಗ್ ಬರ್ತವ್ರೆ. ನಮಸ್ತೆ ಸರ್. ನಡಿ. ಏನ್ ಮಾಡೋಣ ಡಾರ್ಲಿಂಗ್ಸ್? ನೋಡ್ತಾ ಇದೀನಿ ನೋಡು, ಅದು ಚಾಟ್ಸ್ ಅಂಗಡಿ. ಚಾಟ್ಸ್ ಅಂಗಡಿ ಕೇಳೋಣ ಹೋಗಿ. ಬಾ ಕೇಳೋಣ ಬಾ. ಆದ್ರೆ ಒಪ್ಪೋತರ ಇಲ್ವೇನು? ಬಾರಲು ಟ್ರೈ ಮಾಡಕ್ ಏನಂತೆ. ಏನೋ ಇಲ್ಲಿ ಇಷ್ಟೊಂದ್ ಜನ ಅವರಲ್ಲ, ಇಲ್ಲಿ ಹೆಂಗೋ ಕೆಲಸ ಮಾಡೋದು ನೋಡಲ್ಲಿ. ಚಾಲೆಂಜ್ ತಗೊಂಡಿದ್ಯಾ ಅಂದ್ರೆ ಕಂಪ್ಲೀಟ್ ಮಾಡದೆ ಹೋಗ್ಬಾರ್ದು. ನಡಿ. ಹಿಂಗೋ ಕೇಳೋದು, ಆಂಟಿ ನೀರ್ ಕೂತವ್ರೆ. ಚಾಲೆಂಜ್ ತಗೊಂಡಿದ್ಯಾ ಆಂಟಿ ಇದ್ರು ಸರಿ, ಅಂಕಲ್ ಇದ್ರು ಸರಿ, ಮಾಡ್ಲೇಬೇಕು. ನಡಿ. ಅಂಕಲ್ ಹೊಡಿತೀನಿ ಸುಬ್ಬಿ, ಅಂಕಲ್ ನ ಹೊಡಿತೀನಿ ಸುಬೇ. ಎಲ್ಲಿಗೂ ಹೋಯ್ತಿದ್ಯಾ? ಇಲ್ಲೇನೋ ಹೇಳಿ ಮೆನ್ಯೂ ಹಾಕೋರೆ, ಇಷ್ಟೊಂದೆಲ್ಲ ಐಟಮ್ಸ್ ಐತೆ. ಐತೆ. ಮಾಡೋದು ನಾನು ಕೆಲಸ ಮಾಡೋದ್ಮೇಲೆ ಏನಾದ್ರು ಒಂದ್ ಐಟಮ್ ಆದ್ರೂ ಕೊಡ್ತಾರ ನನಗೆ ತಿನ್ನಕ್ಕೆ? ಕೊಡ್ತಾರಾ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಣ್ಣ ನಮಸ್ತೆ ಅಣ್ಣ. ಈ ತರ ನಾವು ಒಂದು ಯೂಟ್ಯೂಬ್ ಚಾನಲ್ ಇಂದ ಬರ್ತಿದೀವಿ. ಏನಂದ್ರೆ ಹರಿಮೆಡ್ಲ ಚಾನಲ್ ಅಂತ ಒಂದು ಕಾನ್ಸೆಪ್ಟ್ ತಗೊಂಡ್ ಬರ್ತಾ ಇದೀವಿ. 0 ರೂಪೀಸ್ ಮತ್ತೆ 24 hours ಚಾಲೆಂಜ್ ಅಂತ. ಏನಂದ್ರೆ 0 ರೂಪೀಸ್ ಅಲ್ಲಿ ನಾನು ಇಲ್ಲಿ ಬೆಂಗಳೂರಲ್ಲಿ ಸರ್ವೈವ್ ಆಗಬೇಕು. ಅದು ನೆಕ್ಸ್ಟ್ 10-15 ನಾಳೆ ದಿನ 10-15 ಅಂತ. ಏನಾದ್ರು ಕೆಲಸ ಮಾಡಿ, ನೀವು ಎಷ್ಟಾಗುತ್ತೋ ಅಷ್ಟು ಕೊಡಿ, ನೀವೇನೇ ಹೇಳ್ತೀರೋ ಆ ಕೆಲಸ ಮಾಡೋ ಕೊಡಿ ಅಣ್ಣ. ಏನೋ ಒಂದು ಚಾಲೆಂಜ್ ಮಾಡ್ಕೊಂಡ್ ಬಂದಿದ್ದೀನಿ, ಎಷ್ಟಾಗುತ್ತೋ ಅಷ್ಟು ಕೊಡಿ. ಇವಾಗ ನೀವು ಕೊಟ್ಟರೆ ನನಗೆ ನೆಕ್ಸ್ಟ್ ಊಟನೂ ಇಲ್ಲಾಂದ್ರೆ ನಾನು ತಿನ್ನಂಗೂ ಇಲ್ಲ, ಎಲ್ಲೂ ಫ್ರೀಯಾಗಿ ತಿನ್ನಂಗಿಲ್ಲ. ನೀವು ಕೊಟ್ಟರೆ ನಾನು ಇವಾಗ ತಿನ್ನಕ್ಕಾಗಲ್ಲ. ನಾನು ಇದೆಲ್ಲ ಐಟಮ್ ಸರಿ ಅಣ್ಣ, ಆಯ್ತು. ಬನ್ನಿ ಡಾರ್ಲಿಂಗ್ಸ್, ಇವಾಗ ನಾವು ಅಣ್ಣ ಕೆಲಸ ಕೊಟ್ಟಿದ್ದಾರೆ, ಆ ಕೆಲಸನ ಮುಗಿಸಿ ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ಇಸ್ಕೊಂಡೋಗಿ ಫಸ್ಟ್ ನಾವು ಊಟ ತಿನ್ನೋಣ. ಬೆಳಗಿನ ಊಟ ತಿನ್ನಿಲ್ಲ. ಅಲ್ಲಲ್ಲಲ್ಲಲ್ಲಲ್ಲಲ್ಲ HR ಸ್ಪೇಸ್
ಏನಾಗಿ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ಸ್ MADLEY. ಸಬ್ಸ್ಕ್ರೈಬ್ ಮಾಡಿದ್ರೆ ಇವರು. ನೆಕ್ಸ್ಟ್ ಕಂಟೆಂಟ್ಸ್ ಬರ್ತಾ ಇರುತ್ತೆ ನೋಡಿ ಬ್ರೋ, ನೀವು ಸಬ್ಸ್ಕ್ರೈಬ್ ಮಾಡಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವಾಗ ಬಿಸ್ಕೆಟ್ ಅರೇಂಜ್ ಮಾಡಕ್ ಹೇಳಿದ್ದಾರೆ, ಮತ್ತೆ ಬಾಕ್ಸ್ ಎಲ್ಲ ಕ್ಲೀನ್ ಆಗಿ ಅರೇಂಜ್ ಮಾಡಕ್ ಹೇಳಿದ್ದಾರೆ. ಇವಾಗ ಅಣ್ಣ ಇದು ಬಿಸ್ಕೆಟ್ ಎಲ್ಲ ಹೇಳಿದ್ದೆ ಇದಾ? ಓಕೆ ಅರೇಂಜ್ ಮಾಡ್ತೀನಿ ಅಣ್ಣ. ಸರಿ ಅಣ್ಣ. ಇಲ್ಲೊಂದು ಅನಾಹುತ. ಅಯ್ಯೋ ಫಸ್ಟ್ ಕೆಲ್ಸಕ್ಕೆ ಈ ತರ ಆಗ್ಬೇಕಿತ್ತ ಅಣ್ಣ, ತುಂಬಾ ಸಾರಿ ಅಣ್ಣ. ಸರಿ ಅಣ್ಣ. ನೀಟಾಗಿ ಇಟ್ಕೋ, ನಿನಗೆಲ್ಲ ಈ ಕೆಲಸ ಹೊಸ. ಏನ್ ಮಾಡೋದು, ಮಾಡ್ಬೇಕಲ್ಲ. ಏನೋ ಅನ್ಕೊಂಬಂದಿದ್ಯಾ, ದೊಡ್ಡ ಕೆಲಸ ಕೊಟ್ಟವ್ರನ್ನ. ಫಸ್ಟ್ ಈ ಕೆಲಸ ಆದ್ರೂ ಕೊಟ್ಟಿರೋದು ಗ್ರೇಟ್ ಅಲ್ವಾ. ಬೆಳಗ್ಗೆಯಿಂದ ಹುಡುಕಿದ್ದಕ್ಕೂ ಸಾಕಾಯ್ತು ಅಣ್ಣ. ಇದೊಂದೇ ಬಾಕ್ಸಾ? ನೋಡಿ ಇವಾಗ ಸ್ಟಾರ್ಟ್ ಆಗ್ತಿದೆ ನನ್ನ ಚಾಲೆಂಜು. ಅದು 24 hours ಚಾಲೆಂಜು. ಸರ್ವೈವ್ ಮಾಡ್ತೀನ ಇಲ್ವಾ ನೀವೇ ನೋಡಿ. ನೋಡೋಣ, ಕಷ್ಟಪಡ್ತೀನಿ. ಕೊಡೋದು ಬಿಡೋದು ಅವರಲ್ಲಿರೋದು. ಅಯ್ಯೋ ಜಿಮ್ ಹೋಗಿ ಎಷ್ಟು ದಿನ ಆಯ್ತು. ಇವಾಗ ಎತ್ತುತ್ತಾ ಇದೀನಿ ವೆಯ್ಟ್ಸ್ ಎಲ್ಲ. ಬರೀ ಡೌಗಳು ನಿಂದು. ನೋಡಿ ಡಾರ್ಲಿಂಗ್ಸ್, ಅನ್ಬಾಕ್ಸ್ ಮಾಡ್ತಾ ಇದೀವಿ. ಯಾವ ಬಿಸ್ಕೆಟ್ ಇದು? ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ನ ಅನ್ಬಾಕ್ಸ್ ಮಾಡ್ತಾ ಇದೀವಿ. Here comes the dark fantasy, the delicious biscuit. ಇವಾಗ ಈ ಬಿಸ್ಕೆಟ್ಸ್ ಇಲ್ಲಿ ಇಟ್ಟು ಅರೇಂಜ್ ಮಾಡಕ್ ಹೇಳಿದ್ದಾರೆ. ಮಾಡೋಣ ಇವಾಗ. ಬನ್ನಿ ಡಾರ್ಲಿಂಗ್ಸ್, ಇವಾಗ ಡಾರ್ಕ್ ಫ್ಯಾಂಟಸಿ ದ ಡೆಲಿಷಿಯಸ್ ಬಿಸ್ಕೆಟ್ ಜೋನ್ಸೋಣ. ಇದು ಏನೋ ಒಂಥರ ಮಜಾ. ಏನಿದು? ಇವಾಗ ನೋಡಿ, ಇದು ಅನ್ಬಾಕ್ಸಿಂಗ್ ಅಂದ್ರು. ಸರಿ, ಇನ್ಮೇಲೆ ದಿನ ಬರ್ತಿರೋ. ಆಯ್ತಣ್ಣ, ಇನ್ಮೇಲೆ ದಿನ ಬರ್ತೀನಿ ಬಿಡಿಯೋಣ. ನೋಡಿ ಇದು ನಾನು ಯಾವತ್ತೂ ಈ ಥರ ಕೆಲಸ ಮಾಡಿಲ್ಲ. ಚೆನ್ನಾಗಿದೆ ಒಂಥರ ಮಾಡೋಕ್ಕೆ, ಒಳ್ಳೆ ಫೀಲ್ ಕೊಡ್ತಿದೆ. ಈ ಥರ ಇವತ್ತಾದರೂ ಅರೇಂಜ್ ಮಾಡಿದ್ದೀರಾ ಬಿಸ್ಕೆಟ್ಸ್ನ? ಆ ಬಣ್ಣನೇ ಹೊರಗಡೆ ನಿಲ್ಸ್ಬಿಟ್ಟಿದ್ಯಲ್ಲ. ಫಸ್ಟ್ ಕೆಲಸ ಇನ್ನು ಬೇರು ಬಂದಿಲ್ಲ, ಬರುತ್ತಿರು. ಇದು ನೋಡಿದ್ರೆ ಒಂದು ನೆನಪಾಗ್ತಿದೆ ನನಗೆ. ಬೆಳಗಿಂದ ತಿಂದಿಲ್ಲ ಅಣ್ಣ. ಆಯ್ತು, ಆಮೇಲೆ ಅಯ್ಯೋ ಅಯ್ಯೋ ಅಣ್ಣ, ಏನಣ್ಣ ಹಿಂಗೆ ಬಿಟ್ರಿ? ಒನ್ ಟೈಮ್ ಊಟ ಆಯ್ತಣ್ಣ. ಸರಿ ಅಣ್ಣ, ನೀವ್ ಹೇಳಿದೀರಾ ಉಪವಾಸ ಇರ್ತೀನಿ. ನೋಡೋಣ, ಇವಾಗ ಚಾಲೆಂಜ್ ಕಂಪ್ಲೀಟ್ ಆಗಲಿ ಫಸ್ಟ್. ನಾನು ನೀವು ಆತರ ಹೇಳಿದಕ್ಕೆ ಬಿಸ್ಕೆಟ್ ಕೊಡ್ತೀರಾ ಅನ್ಕೊಂಡ್ರೆ, ನೋಡಿದ್ರೆ ಒನ್ ಟೈಮ್ ಉಪವಾಸ. ಅಯ್ಯೋ ಆಗ್ಬಾರ್ದಿತ್ತು ಈ ತರ. ಆಲ್ರೆಡಿ ಒಂದ್ ಕಡೆ ಹೋಗಿ ಇಲ್ಲ ಕೆಲಸ ಕೊಡಲ್ಲ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಇಲ್ಲಿಗೆ ಬಂದಿದ್ದೇವೆ ನಾವು. ಅವರು ವಿಡಿಯೋ ಮಾಡಕ್ಕೂ ಬಿಡ್ಲಿಲ್ಲ ನನಗೆ. ನೋಡೋಣ ಇವಾಗ ಇನ್ನೇನು ಡಾರ್ಲಿಂಗ್ಸ್, ನನಗಂತೂ ಏನೋ ಒಂಥರ ಹೊಸ ಅಡ್ವೆಂಚರ್ ಫೀಲ್ ಆಗ್ತಿದೆ. ಅಯ್ಯೋ ಮಹದೇಶ್ವರ, ಯಾವಾಗ ಇಲ್ಲ ಮಾಡ್ತೀನಿ. ಡಸ್ಟ್ಬಿನ್ ಇದೆ. ನಾನು ಇಟ್ಬಿಡ್ತೀನಿ ಅಣ್ಣ. ಅಣ್ಣ ನೀವು ಹೇಳ್ದಂಗೆ ಅಲ್ಲಿ ಬಿಸ್ಕೆಟ್ಸ್ ಅರೇಂಜ್ ಮಾಡಿದ್ದೀನಿ, ಮತ್ತೆ ಇಲ್ಲಿ ಬಾಕ್ಸಸ್ ಎಲ್ಲ ಅರೇಂಜ್ ಮಾಡಿದ್ದೀನಿ. ಹೆಂಗಿದೆ? ಅದೇ ಓಕೆ ಅಣ್ಣ ಇದೆಲ್ಲ? ನಿಮ್ಗೆ ಏನ್ ಅನಿಸ್ತು? ಅಂದ್ರೆ ಈಗ ಬಂದ್ ಕೆಲಸ ಮಾಡೋದಲ್ಲ, ಏನಾದ್ರು ತೊಂದರೆ ತರ ಅನಿಸ್ತಾ? ಎಲ್ಲ ಕರೆಕ್ಟ್ ಮಾಡ್ಕೊಟ್ನಾ ಏನಾದ್ರು ಅನ್ಸ್ತಾ? ಪರವಾಗಿಲ್ಲ. ಈ ಕೆಲ್ಸಕ್ಕೆ ನೀವು ಎಷ್ಟು ಕೊಡ್ತೀರಾ ಅಣ್ಣ? ಕಷ್ಟಪಟ್ಟು ಮಾಡಿದ್ದೀನಿ. ಅದು ಬೆಳಗ್ಗೆಯಿಂದ ಟಿಫನ್ ಮಾಡಿಲ್ಲ ನಾನು.
ಎಷ್ಟು ಕೊಡ್ತೀರಾ ಹೇಳಿ ಅಣ್ಣ? ತಗೊಳ್ಳಿ ಅಣ್ಣ ಏನಣ್ಣ? ಒಂದು ಬಿಸ್ಕೆಟ್ ಅದ್ರ ರೊಟ್ಟಿ ತಗೊಳ್ಳಿ. ನೀವೇ ಬಿಸ್ಕೆಟ್ ಜೋಡಿಸ್ತೀರಲ್ಲ ತುಂಬಾ ಥ್ಯಾಂಕ್ಸ್ ಅಣ್ಣ. ನೋಡಿ ಬೆಳಗ್ಗೆಯಿಂದ ಏನು ಬಿಸ್ಕೆಟ್ ಸಿಕ್ತು, ಅದಕ್ಕೆ ನೀವು ಅವಾಗ ಕೇಳಿದ್ರಲ್ಲ ಹಾ. ಅಷ್ಟಾಗ್ತೀನಿ ಅಂತ ಅದಕ್ಕೋಸ್ಕರ ಕೊಟ್ಟೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ, ಸಪೋರ್ಟ್ ಮಾಡಿ ಅಣ್ಣ. ಹಂಗೆ ನಾವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬಿಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹರಿ ಮಾಡಲಿ. ಇವಾಗ ಇಲ್ಲ ಆಯ್ತು ಮತ್ತಿನೆಲ್ಲ, ಹಾ ಇವಾಗ ಇಲ್ಲ ಆಯ್ತು ಮತ್ತೆಲ್ಲಿ. ನೋಡಲ್ವಾ ಹಂಗೆ ಅಂಗಡಿಗಳೇನು ಇಲ್ವಾ? ಅಂತೂ ಇಂತೂ ಒಂದ್ ಕಡೆ ಕೆಲಸ ಮಾಡಿದೆ. ಹಾ ಏನೋ ಬರೀ ನಿನ್ ಚಾಟ್ ಸೆಂಟ್ರಲ್ಲೇ ಕೆಲಸ ಮಾಡಿದಾಯ್ತು. ಡಿಫ್ರೆಂಟ್ ಆಗಿ ಕೆಲಸ ಮಾಡ್ಬೇಕು. ಕಲ್ಸಿಫಾಕ್ಬೇಕಷ್ಟೇ ನಾನು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ನೀನೆಲ್ಲ ಇಲ್ಲಿ ಓಡಾಡ್ಬೇಕಾರೆ ನೋಡಿದ್ದೆ ಅಂಗಡಿನ? ಇಲ್ಲಪ್ಪ, ರುಚಿಸ್ ಏನೋ ಎಲ್ಲ ನೀನ್ ಬರ್ಬೇಕಾರೆ ಎಲ್ಲ ಕ್ಲೋಸ್ ಮಾಡಿ ಬಿಡವ್ರೆ. ಹಣೆ ಬರ, ನಾವೇನ್ ಮಾಡಕ್ಕಾಗಲ್ಲ, ಎಲ್ಲ ಬಂದ್ಬಿಟ್ಟಿದೆ ದೇವ್ರು. ನೀವು ನಂಬ್ತಿರೋ ಬಿಡ್ತಿರೋ, ಎಷ್ಟೋ ವರ್ಷ ಆದ್ಮೇಲೆ ದುಡ್ಡು ತಿಂತಾ ಇದೀನಿ. ಅದು ಒಂದು ಬಿಸ್ಕೆಟ್ ಜೋಡಿಸಿ ಒಂದು ಬಿಸ್ಕೆಟ್ ಸಿಕ್ಕಿದೆ, ಇವಾಗ ಆ ಬಿಸ್ಕೆಟ್ ತಿಂತಾ ಇದೀನಿ. ನೋಡೋಣ. ನಮ್ಗೆಲ್ಲ ಬರೀ ದುಡಿಯೋರ್ಗ್ ಮಾತ್ರನಾ? ದುಡ್ದು ಈ ಬಿಸ್ಕೆಟ್ ತಿಂತಾ ಇದೀನಿ ಅಂದ್ರೆ ನನ್ನ ಹಣೆ ಬರಹದಲ್ಲಿ ಬರೆದಿದೆ. ಹಣೆ ಬರಕ್ಕೆ ಕೊನೆ ಯಾರು? ಎಲ್ಲ ನೀನೇ ದೇವರು. ಯಾಕೋ ಇಷ್ಟು ಬೇಗ ಓಡ್ಬಿಡ್ಬತ್ತಿದ್ಯಾ? ನನ್ಗಂತೂ ಫುಲ್ ಅರ್ಜೆಂಟ್ ಆಗಿದೆ. ಬೆಳಗ್ಗೆಯಿಂದ 10 ರೂಪಾಯಿ ದುಡ್ದಿದ್ದೀನಿ. 10 ರೂಪಾಯಿ ಇವಾಗ ಇಲ್ಲಿ ಕೊಡ್ಬೇಕಾಗತ್ತೆ. ಏನ್ ಮಾಡೋದು ಗೊತ್ತಿಲ್ಲ, ತುಂಬಾ ಅರ್ಜೆಂಟ್. ನನಗೆ ಇವನ್ ಬೇರೆ ಗ್ರೌಂಡ್ ಕರ್ಕೊಂಡು ಹೋಗ್ತೀನಿ ಅಂತವನೇ. ಅಲ್ಲಿ ನೋಡಿದ್ರೆ ಹುಡುಗಿರು ಇರ್ತಾರೆ, ಆಗತ್ತಾ? ಸರಿ ಓಕೆ ಬನ್ನಿ ಅಲ್ಲಿ. ಇಲ್ಲಿಗರ ಬರ್ತಿದ್ದೀರಾ? ಯಾಕೆ ಇಲ್ಲ ಹೋಗೋಣ? ಏ ನಂತವನಲ್ಲಪ್ಪ. ಸರಿ ಹೋಗೋಣ. ನೋಡಿರಲ್ಲ ಟೈಮ್ ಅವಾಗಲಿಂದ 12 ಕಾಲಾಗಿದೆ. ಯಾವುದೇ ಒಂಥರ ಕೆಲಸ ಸಿಗ್ಲಿಲ್ಲ. ಅವಾಗಲೇ ಒಂದೇ ಕೆಲಸ ಸಿಕ್ಕಿರೋದು. ಇವಾಗ ನೆಕ್ಸ್ಟ್ ಟ್ರೈ ಮಾಡೋಣ, ಹೋಗೋಣ, ಆದಷ್ಟು ಬೇಗ ಹೋಗೋಣ, ಹುಡ್ಕೋಣ, ಮಾಡೋಣ. ಬನ್ನಿ ಡಾರ್ಲಿಂಗ್ಸ್, ಬನ್ನಿ. ನಡಿ ನಡಿ ಹೋಗೋಣ. ಹೋಗೋಣ. ಅಯ್ಯೋ ರಾಜಾಜಿನಗರೇ ಖಾಲಿ ಖಾಲಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇಲ್ಲೊಂದು ಕೇಳಿ ನೋಡು ಏನಾರ. ಸರ್ ನಮಸ್ತೆ ಸರ್. ಯಾವ್ದಾದ್ರು ಕೆಲಸ ಏನಾದ್ರು ಇದೆಯಾ ಸರ್? ಓಕೆ, ಯಾವ್ದಾದ್ರು ಪರವಾಗಿಲ್ಲ, ಮಾಡ್ತೀವಿ. ಸರಿ ಸರ್. ಹೆಂಗೋ ಅಂತೂ ಇಂತೂ 10-20 ಅಂಗಡಿ ಸುತ್ತಾಡ್ಬಿಟ್ವಿ. ನಿಜ ನನ್ನಂತೂ ಬೇಜಾರಾಗುತ್ತೆ ಅನ್ಕೊಳ್ಳಿ. ಎಲ್ಲೋ ಕೆಲಸ ಇಲ್ಲ ಅಂತಾರೆ. ಇವಾಗಂತೂ ವಿತೌಟ್ ಬಿಡಿ ಎಷ್ಟು ಗಂಟೆ ಕೇಳಿದ್ರಿ? ವಿತೌಟ್ ಬಿಡಿನೇ ಎಷ್ಟು ಒಂದು 15 ಅಂಗಡಿ ಕೇಳಿದ್ವಿ. ಕೆಲಸ ಸಿಕ್ಕಿದ್ರೆ ನಿಮಗೆ ಏನಿಸ್ತಿದೆ? ಇನ್ನೂ ಕೆಲಸ ಸಿಕ್ಕಿದೆ, ಅಣ್ಣ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ, ತುಂಬಾ ಖುಷಿ ಆಯಿತು. ಈ ಚಾನಲ್ ಒಂದು ಸಕ್ಸಸ್ ಕೊಟ್ಟಿದ್ದಾರೆ, ಏನೋ ಅವ್ರ ಸಹಾಯದಿಂದ ಮಾಡ್ತಾ ಇದ್ದೀವಿ. ಹೇಳೋಣ. ಇವಾಗ ಏನಂದ್ರೆ ಬಟ್ಟೆ ಎಲ್ಲ ಎತ್ತಿ ಅಲ್ಲಿ ಕ್ಲೀನಾಗಿ ಜೋಡಿಸಿ ಹೋಗ್ಬೇಕಂತ ಹೇಳಿದ್ದಾರೆ. ಇದೇ ನನ್ನ ಕೆಲಸ. ಇವಾಗ ಇವ್ರು ಕೊಡಲ್ಲ ಅಂತ ಹೇಳಿದ್ರು, ಆದರೆ ನಾವು ರಿಕ್ವೆಸ್ಟ್ ಮಾಡಿ ತೊಗೊಂಡಿದ್ವಿ. ಇವಾಗ ಮನೇಲೆ ಬಟ್ಟೆ ಮಡ್ಸೋನಲ್ಲ, ಚಾಲೆಂಜ್ಗೋಸ್ಕರ ಇಲ್ಲಿ ಬಂದು ಮಾಡ್ತಾ ಇದ್ದೀನಿ. ಇದು ಒಂಥರ ಏನೋ ಹೊಸ ಎಕ್ಸ್ಪೀರಿಯನ್ಸ್ ಬರ್ತಿದೆ ನನಗೆ, ಹೊಸ ಫೀಲು. ಏನಂದರೆ ಹೊಸ ಫೀಲ್ ನನಗೇನಂದರೆ ಒಂದು ಹೊಸದು ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಇಷ್ಟ. ಎಲ್ಲೇ ಹೋದ್ರೂ ಒಂದು ಹೊಸ ಟ್ರೈ ಮಾಡಬೇಕು, ಒಂದು ಹೊಸ ಥರ ಮಾಡಬೇಕು ಅಂತ ಏನೋ ಒಂದು, ಅದು ಚಿಕ್ಕ ವಯಸ್ಸಿಂದನೂ ಅಷ್ಟೇ ನನಗೆ ಇದೆ. ಇಲ್ಲೊಂದು ಸಮಸ್ಯೆ ಇದೆ, ನಿಮ್ಮ ಅಮ್ಮನ ಪಿಂಡ. ನನ್ನ ಬದುಕಲ್ಲಿ ಎಲ್ಲವೂ ಚೆನ್ನಾಗಿತ್ತು, ಆದರೆ ಈ ಚಾಲೆಂಜ್ ತಗೊಂಡು ಎಲ್ಲ ನಾಶ ಆಗೋಯ್ತು. ಮನೆಯಲ್ಲಿ ಒಳ್ಳೆಯ ಊಟ, ನಿದ್ರೆ, ಪಾಠ ಎಲ್ಲವೂ ಇತ್ತು. ಆದರೆ ಆಚೆ ಬಂದು ನನ್ನ ಗತಿ ಈ ತರ ಆಯ್ತು. ಒಂದ್ ಲೈಫಲ್ಲಿ ಏನಾದ್ರು ಒಂಥರ ಡಿಫ್ರೆಂಟ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಜನರು. ಒಂದೇ ತರ ಡೈಲಿ ಒಂದ್ ಕೆಲ್ಸಕ್ಕೆ ಹೋಗೋದು,
ಮನೆಗೆ ಬಂದು ಊಟ ಮಾಡೋದು, ತಿರ್ಗಾ ಮಲ್ಕೊಳ್ಳೋದು ಆಗುತ್ತಾ? ಹೆಂಡತಿ, ಸಂಸಾರ, ಮಕ್ಳು ಅಂತ ಯಾವಾಗ್ಲೂ ಇದ್ದೇ ಇರ್ತಾರೆ. ಏನಾದ್ರು ಒಂದ್ ಮಾಡ್ತಾನೆ ಇರ್ಬೇಕು. ಏನ್ ಹೇಳ್ತೀರಾ ಡರ್ಲಿಂಗ್ಸ್? ನನ್ಗಿನ್ನ ಮದ್ವೆ ಆಗಿಲ್ವೋ? ನಿಮ್ ಬದುಕಲ್ಲಿ ಸಿಹಿ, ಕಹಿ, ದುಃಖ ಎಲ್ಲ ಇದ್ದೇ ಇರುತ್ತೆ. ಅದನ್ನ ಅನುಭವಿಸ್ಬೇಕು. ಏನ್ ಅಂತ ಹೇಳಲೇ ಇಲ್ಲ. ನೋಡ್ತೀರಾ, ನಂಗೊಂದು ಹಾಡ್ ನೆನ್ಪಾಗ್ತಿದೆ, ಹೇಳ್ತೀನಿ ನೋಡ್ರಿ ಇವಾಗ. ಕಲರ್ 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 ಕಲರ್. ಅವಾಗ ಹೇಳ್ತಿರ್ತೀನಲ್ಲ, ಇರೋದೊಂದ್ ಜೀವನ, ಎಂಜಾಯ್ ಮಾಡಿ ಅಂತ. ತಗೊಳ್ಳಿ, ಈ ತರ ಎಂಜಾಯ್ ಮಾಡಿ. ಸರ್ ಆಗಿದೆ ಸರ್. ಬೇರೆ ಏನಾದ್ರು ಕೆಲಸ ಇದೆಯಾ ಸರ್? ಸರ್? ಯಾವ್ದು? ಇದೆಲ್ಲ ಆಗಿದೆ ಸರ್. ಮತ್ತೆ ಬೇರೆ ಏನಾದ್ರು ಕೆಲಸ ಇದೆಯಾ? ಮತ್ತೆ ಡಾರ್ಲಿಂಗ್ಸ್, ಬೆಳಗಿಂದ ಸುತ್ತಾಡಿ ಸುಸ್ತಾಗೋಯ್ತು. ಅಂತೂ ಇಂತೂ ಅಂಕಲ್ ಹತ್ರ ಬಂದ್ವಿ. ಅಂಕಲ್ ನಮ್ಗೆ 200 ರೂಪಾಯಿ ಕೊಟ್ಟಿದ್ದಾರೆ. 200 ರೂಪಾಯಿ ಬೆಲೆ ಇವಾಗ ಗೊತ್ತಾಗ್ತಿದೆ ನನಗೆ. ಅಂಕಲ್ ತುಂಬಾನೇ ಥ್ಯಾಂಕ್ಸ್ ಅಂಕಲ್. ಸರಿ ಅಂಕಲ್. ಮತ್ತೆ 200 ರೂಪಾಯಿ ಅವಶ್ಯಕತೆ ನಮಗೆ ತುಂಬಾ ಇದೆ. ನೋಡೋಣ, ಸರ್ವೈವ್ ಮಾಡಬೇಕು. ಇನ್ನೂ ನಾನು ತಿಂದಿಲ್ಲ ಗೊತ್ತಾ ನಿಮ್ಗೆಲ್ಲ. ತಿಂತೀನಿ. ಇವಾಗ ಇದನ್ನ ತಲೆ ಉಪಯೋಗಿಸ್ತೀನಿ, ಏನೇನ್ ಮಾಡ್ಬೋದು, ಏನೇನ್ ಮಾಡಬಾರ್ದು ಅಂತ. ನೋಡೋಣ, 200 ರೂಪಾಯಿನ ಬೆಲೆ ನನಗೆ ಇವಾಗ ಅರ್ಥ ಆಗ್ತಿದೆ. ನಾನು ಸುಮ್ಮನೆ ಅಪ್ಪ ಅಮ್ಮನ ದುಡ್ಡಲ್ಲಿ ಮಜಾ ಮಾಡ್ತಿದ್ದೆ. ನಿಜ ಹೇಳ್ಬೇಕಂದ್ರೆ ಹೆವಿ ದುಡ್ಡು ಖರ್ಚು ಮಾಡ್ತೀನಿ ನಾನು. ಇವಾಗ ಈ ಕಷ್ಟ ಬೆಲೆ, 200 ರೂಪಾಯಿನ ದುಡ್ಡು ಇವಾಗ ಅರ್ಥ ಆಗ್ತಿದೆ ನನಗೆ. ಇವಾಗ ಟೈಮ್ 2:20 ಆಗಿದೆ ನೋಡಿ. 2:20. ಬೆಳಗ್ಗೆಯಿಂದ ದುಡ್ದಿರೋದು ಬರೀ 105 ರೂಪಾಯಿ ಅಷ್ಟೇ. ಇವಾಗ ಈ 105 ರೂಪಾಯಿ ಇಟ್ಕೊಂಡು ನಾನೇನ್ ಮಾಡ್ತೀನೋ ಬಿಡ್ತೀನೋ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಹಂಗೆ ಹೋಯ್ತಾ ಬಟ್ಟೆ ಮರ್ಚಿಕ್ಕಿದ್ರೆ 100 ರೂಪಾಯಿ ಕೊಡ್ತಾರೆ ಅಂತ ನಮ್ಗೆ ಗೊತ್ತಿದ್ರೆ ನಾವೇ ಕಟ್ ಮರ್ಚಿಕ್ ಬಿಡ್ಬೋದಿತ್ತು. ಇನ್ನೊಂದ್ ಮಗನ್ ಮುಂದೆ ಬಿಡ್ಬಾರ್ದಿತ್ತು. ಅವಣ್ಣ ತುಂಬಾ ಒಳ್ಳೆಯವರು. ಇವ್ನು 100 ರೂಪಾಯಿ ಸಿಕ್ಬಿಡ್ತು. ನಾವು ಬೆಳಗ್ಗೆ 5 ರೂಪಾಯಿಗೆ 10 ರೂಪಾಯಿಗೆ ಇದು ಜೋಳ ತಿಂದ್ರೆ ಈ ನನ್ ಮಗ 100 ರೂಪಾಯಿ ಕಣೋ. ಇವ್ನೇನ್ ತಿಂತಾನ ಈಗ ನಮ್ ಬಟ್ಟೆ ಹೊರತಾಗಿ. ಬೆಳಿಗ್ಗೆ ಹೇಳ್ತಾ ಇದ್ದ ಇದಕ್ಕಿಂತ ಜಾಸ್ತಿ ಇದೆ ಚೆನ್ನಾಗಿರೋ ತಿಂತೀನಿ ಅಂತ. ನೋಡ್ಬೇಕು ಇವಾಗ ಏನೇ ತಿಂತಾನಂತ. ಇವನ್ನೆಲ್ಲ ಮಾಡ್ತಿರೋದ್ ನೋಡ್ತಿದ್ರೆ ಅದೇ ವರ್ತೂರ್ ಸಂತೋಷ್ ಒಂದು ಡೈಲಾಗ್ ಜ್ಞಾಪನ ಬರ್ತದೆ. ನಾವು ಹೊಟ್ಟೆ ಎಷ್ಟು ಉರಿಸ್ತಾವ್ರೋ. ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನಮಗೆ ಒಂದು ಲೈಫಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಈ ತರ ಎಲ್ಲ. ಕೋಟಿಗೊಬ್ಬ ಗೆಲ್ಲವನೆ ಕೋಟಿಗೊಬ್ಬ. ಡಾರ್ಲಿಂಗ್ಸ್, ಇನ್ನು ನಿಜ ಈ ಸೊಳ್ಳೆಲ್ಲ ಮಲಗಬೇಕಷ್ಟೇ. ಏನಾದರೂ ಪರವಾಗಿಲ್ಲ, ಈ ಚಾಲೆಂಜ್ ಕಂಪ್ಲೀಟ್ ಮಾಡ್ತೀನಿ. ಡಾರ್ಲಿಂಗ್ಸ್, ನಿಜ ಕೋಲ್ಡ್ ಬೇರೆ ಆಗೋಗಿದೆ. ನನ್ನ ವಾಯ್ಸಲ್ಲೇ ಗೊತ್ತಾಗ್ಬೋದು ನಿಮಗೆ, ಹೆವಿ ಕೋಲ್ಡು. ಇವಾಗ ಕರೆಕ್ಟಾಗಿ ನಿದ್ದೆ ಬರ್ತಿಲ್ಲ. ಹೆವಿ ಸೊಳ್ಳೆ.